ಬಾಗಣಕೊಡಿ ಹೆಣ್ಣು ಮಕ್ಕಳ ಖುಷಿ ಹೆಚ್ಚು ಮಾಡಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಈ ಬ್ಲಾಗ್ 2 ದಿನದ ಬ್ಲಾಗ್ ಆಗಿರುತ್ತೆ. ಗುರುವಾರದ ಸಂಜೆದು ಹಾಗೆ ಶುಕ್ರವಾರ ಬೆಳಗ್ಗೆ ಎಲ್ಲ ಏನು ಮಾಡಿದೆ ಅನ್ನೋದ್ರ ಕಂಪ್ಲೀಟ್ ಬ್ಲಾಗ್ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಗೌರಿ ಗಣೇಶ ಹಬ್ಬದ ಇಂದಿನ 2 ದಿನದ್ದು ಬ್ಲಾಗ್ ಆಗಿರುತ್ತೆ. ನಾನಿವತ್ತು ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಗುರುವಾರ ಸಂಜೆ ಆಫೀಸಿಂದ ಬಂದಿದ ನಂತರ ಮೊದಲು ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ಅಂದರೆ ರೇಷನ್ ಕೂಡ ತರಬೇಕಿತ್ತು ಈ ತಿಂಗಳಿಗೆ. ಹಾಗೆಯೇ ಹಬ್ಬಕ್ಕೆ ಬೇಕಾಗಿರುವಂಥ ಮೋದಕ ಮೋಲ್ಡ್ ಇರ್ಬೋದು, ಬಳೆ ಇರ್ಬೋದು, ಒಂದಷ್ಟು ಐಟಮ್ಸ್ ಹಬ್ಬಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಬೇಕಾಗಿತ್ತು. ಸೊ ಇದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳಿ ತೊಗೊಂಡು ಬಂದಿದ್ದಾಯಿತು. ತೊಗೊಂಡು ಬಂದು ಸ್ವಲ್ಪ ಟೈಮು ಕೂಡ ಆಗೋಗಿತ್ತು ಅಂತ ಹೇಳಿ ಕ್ವಿಕ್ಕಾಗಿ ನಾನಿಲ್ಲಿ ಅಡುಗೆನ ಮಾಡ್ತಾಯಿದ್ದೀನಿ. ಈ ಒಂದು ತುಂಬ ಕೆಲಸ ಇರೋದ್ರಿಂದ ನನ್ನ ವಾಯ್ಸು ಕೂಡ ಚೇಂಜ್ ಆಗಿದೆ. ಆ ಡಿಫ್ರೆನ್ಸ್ ನೀವು ಕೂಡ ನೋಡ್ಬೋದು. ಇನ್ನು ನಾನು ಹೊರಗಡೆಯಿಂದ ಬಂದಿದ್ದ ತಕ್ಷಣವೇ ಒಂದು ಸ್ವಲ್ಪ ತರಕಾರಿ ಅಂದರೆ ಬೀನ್ಸ್ ಇರ್ಬೋದು, ಕ್ಯಾರೆಟ್, ಈ ರೀತಿ ತರಕಾರಿನೆಲ್ಲ ಒಂದು ಮೀಡಿಯಮ್ ಸೈಜಿಗೆ ಹೆಚ್ಚಿಟ್ಕೊಂಡು, ಹಾಗೆಯೇ ನಾನು ಶಾಪಿಂಗ್ ಹೋಗೋಕ್ಕೂ ಮುಂಚೆನೇ ಸ್ವಲ್ಪ ಆರ್ಕ ನೆನಾಕಿಟ್ಕೊಂಡಿದ್ದೆ. ಇದ್ರ ಜೊತೆಗೆ ತೊಗರಿಬೇಳೆನೂ ಕೂಡ ನೆನಾಕಿಟ್ಕೊಂಡಿದ್ದೆ. ದಾಲ್ ಕಿಚಡಿ ರೀತಿಯಲ್ಲೇ ಮಾಡೋಣ, ಆದರೆ ಒಂದೇ ಬೇಳೆನ ಬಳಸ್ಕೊಂಡು ಮಾಡೋಣ ಅಂತ ಹೇಳಿ. ಹಾಗೆಯೇ ಕ್ವಿಕ್ಕಾಗಿ ಆಗಿಬಿಡತ್ತೆ, ಇನ್ನು ಟೇಸ್ಟಿಯಾಗೂ ಇರುತ್ತೆ. ಸಾಂಬಾರು ಇಲ್ಲದೆ ಇರೋವಂಥ ಕಾರಣಕ್ಕೆ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಈರುಳ್ಳಿ, ಟೊಮೆಟೊ ಏನೆಲ್ಲ ಬೇಕು ಎಲ್ಲದನ್ನು ಕೂಡ ತೊಳೆದು ಎತ್ತಿಟ್ಟು ಹೋಗಿದೆ. ಇನ್ನು ಶಾಪಿಂಗಿಂದ ಬಂದಿದ ತಕ್ಷಣವೇ ಕುಕ್ಕರ್ನು ಕೂಡ ಇಟ್ಕೊಂಡು ಇನ್ನೊಂದು ಕಡೆ ಬಾಣಲಿಯಲ್ಲಿ ಒಗ್ಗರಣೆನೂ ಕೂಡ ಹಾಕೋತಾ ಇದ್ದೀನಿ. ಈಗ ಇಲ್ಲಿ ಹಾಗೇ ಒಗ್ಗರಣೆ ಬೇಯಿಸ್ಕೊಳ್ತಾನೆ ಬನ್ನಿ. ಇವಾಗ ನಾನು ಏನೆಲ್ಲ ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಈ ಮೋಲ್ಡ್, ಮೋದಕ ಮಾಡುವಂಥ ಮೋಲ್ಡ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಯೂಶ್ವಲಿ ಕೈಯಲ್ಲೇ ಮಾಡ್ತಾಯಿದ್ರು ನೋಡಿ, ಅದೇ ರೀತಿಯಲ್ಲೇ ಮಾಡ್ತಾಯಿದ್ದೆ. ಈ ಸತಿ ಟ್ರೈ ಮಾಡೋಣ. ಹಾಗೆ ತುಂಬ ಜನ ವಿಡಿಯೋದಲ್ಲಿ ಹಾಕ್ತಾಯಿದ್ರು, ಅದಕ್ಕೆ ನಾನು ಕೂಡ ಅಂದ್ಕೊಂಡೆ ಟ್ರೈ ಮಾಡೋಣ ಅಂತ. ಅದ್ರ ಜೊತೆಗೆ ಕರ್ಜಿಕಾಯಿ ಮಾಡುವಂಥ ಮೋಲ್ಡು ಕೂಡ ಸಿಕ್ತು. ಇದು ಒಂಥರ ಟ್ರೆಡಿಷ್ನಲ್ ಲುಕ್ ಸಿಗುತ್ತೆ ಅಂತ ಹೇಳಿ ಇದನ್ನು ಕೂಡ ತೊಗೊಂಡು ಬಂದೆ. ಮುಂಚೆ ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಇತ್ತು, ಈಗಲೂ ಕೂಡ ಇದೆ, ಆದರೆ ಅದನ್ನು ಸ್ಟಾಪ್ ಮಾಡೋಣ ಬಳಸೋದಕ್ಕೆ, ಇದನ್ನು ಯೂಸ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ತುಂಬ ವೆಯ್ಟ್ ಇದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಮಲ್ಲೇಶ್ವರಂಗೆ ಹೋಗಿ ತೊಗೊಂಡು ಬಂದಿದ್ದು. ತುಂಬಾ ಯೂನಿಕ್ ಆಗಿ ಡಿಸೈನ್ಸ್ ಆಗಿರ್ಬೋದು, ಈ ಥರ ಹಬ್ಬಗಳಿಗೆಲ್ಲ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಆಲ್ ಇನ್ ಒನ್ ಅನ್ನೋ ರೀತಿಯಲ್ಲಿ ನಮ್ಗೆ ಎಲ್ಲದು ಕೂಡ A to Z ಸಿಗುತ್ತೆ ಅಲ್ಲಿ. ಹಾಗೆ ಇಲ್ಲಿ ನಾನು ಹಬ್ಬಕ್ಕೆ ಅಂತ ಹೇಳಿ ಒಂದು ಕುಂಚಾಗುವಷ್ಟು ಬಳೆಗಳನ್ನ ತೊಗೊಂಡು ಬಂದುಬಿಡ್ತೀನಿ. ಪ್ರತಿ ವರ್ಷ ನಾನು ಈ ರೀತಿಯೇ ಬಳೆನ ತೊಗೊಂಡು ಬರ್ತೀನಿ. ಯಾಕಂದರೆ ಪ್ರತಿ ಮಂಗಳವಾರ ಅಂದರೆ ಮಂಗಳಗೌರಿ ಪೂಜೆ ಮಾಡ್ತೀನಿ ನೋಡಿ, ಆವಾಗಲೂ ಕೂಡ ಕುಂಕುಮಾರ್ಚನೆಗೆ ಕೊಡಬೇಕಾಗತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಹಾಗೆಯೇ ಗೌರಿ ಹಬ್ಬಕ್ಕೂ ಕೂಡ ನಾನು ಕೊಡ್ತೀನಿ. ಇನ್ನು ಇದ್ರ ಜೊತೆಗೆ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಮನೆಯಲ್ಲಿ ಮಾಡಿಸ್ತೀವಿ. ಆವಾಗಲೂ ಕೂಡ ಕುಂಕುಮಕ್ಕೆ ಅಂತ ಹೇಳಿ ಕೊಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಇನ್ನು ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ನಾನು ಜಾಸ್ತಿ ಬಳೆಗಳನ್ನ ತೊಗೊಂಡು ಬಂದಿದ್ದು. ಹಾಗೆ ಹೋದ ವರ್ಷ ತೊಗೊಂಡು ಬಂದಿದ್ದು, ಈ ವರ್ಷ ಗಣೇಶ ಹಬ್ಬದವರೆಗೂ ಕೂಡ ಬಳೆಗಳು ಆಗಿತ್ತು. ಇವಾಗ ಇನ್ನೊಂದು ಡಜನ್ ಇತ್ತು, ಖಾಲಿ ಆಗಿತ್ತು. ಆ ಕಾರಣಕ್ಕೆ ಇವಾಗ ಒಂದು ಕುಂಚಾಗುವಷ್ಟು ಬಳೆಗಳನ್ನ ತೊಗೊಂಡು ಬಂದಿದ್ದೀನಿ. ಇನ್ನು ನನ್ನ ಮಗಳಿಗೆ ಅಂತ ಹೇಳಿ ಗ್ರೀನ್ ಆ್ಯಂಡ್ ರೆಡ್ ಕಲರಲ್ಲಿ ವೆಲ್ವೆಟ್ ಗಾಜಿನ ಬಳೆಗಳು ಬರುತ್ತೆ ನೋಡಿ, ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಹಾಗೆ ನನಗೆ ಒಂದು ಪಿಂಕ್ ಕಲರ್ ಬಳೆ ಬೇಕಿತ್ತು. ಆ್ಯಂಡ್ ಇದೇ ಫಸ್ಟ್ ಟೈಮ್ ಬಳೆನ ಒಂದು ಸೀರೆಗೆ ಮ್ಯಾಚ್ ಮಾಡಿ ಅದೇ ಕಲರಲ್ಲಿ ತೊಗೊಂಡಿರೋದು, ಅಂದರೆ ಫಸ್ಟ್ ಟೈಮ್. ಯೂಶ್ವಲ್ ಆಗಿ ನಾನು ಯಾವುದೇ ಸೀರೆ ಉಟ್ಟರೂ ಕೂಡ ಹಸಿರು ಅಥವಾ ಮೆರೂನ್ ಅಥವಾ ಕೆಂಪು ಬಳೆ, ಈ 3 ಬಳೆಗಳಲ್ಲಿ ಯಾವುದಾದ್ರೂ 2 ಬಳೆ ಜೊತೆಗೆ ಒಂದೇ ಒಂದು ಚಿನ್ನದ ಬಳೆನ ಹಾಕ್ಕೊಂಡು ಬರ್ತಿದ್ದೆ. ಆದರೆ ಇವತ್ತು ನನ್ನ ಮಗಳಿಗೂ ಕೂಡ ತೊಗೊಳ್ತಾ ಇರಬೇಕಾದ್ರೆ ನನಗೂ ಕೂಡ ಆಸೆ ಆಯಿತು. ಒಂಥರ ವೆಲ್ವೆಟ್ ವಿತ್ ಗಾಜಿನ ಬಳೆಗಳು ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಹೊಸ ಸೀರೆನೂ ಕೂಡ ಪಿಂಕ್ ಕಲರಲ್ಲಿತ್ತು. ಆ ಕಾರಣಕ್ಕೆ ಪಿಂಕ್ ಕಲರ್ ಬ್ಯಾಂಗಲ್ಲೇ ತೊಗೊಳ್ಳೋಣ ಅಂತ ತೊಗೊಂಡಿದ್ದಾಯಿತು. ಇನ್ನು ಮನೆಗೆ ಏನೆಲ್ಲ ಬೇಕು ರೇಷನ್ ಒಂದೇ ಸತಿ ಈ ರೀತಿ ತೊಗೊಂಡ್ಬಿಡ್ತೀನಿ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದೇ ಫಸ್ಟ್ ಟೈಮ್ ಎಲ್ಲ ಥರದ ಸ್ಪೈಸಸ್ಸು ಕೂಡ ಒಂದೇ ಸತಿ ಖಾಲಿಯಾಗಿದೆ. ನಾನು ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ ಪ್ರತಿ ತಿಂಗಳು ಕೂಡ 3 ಥರದ್ದು ಸ್ಪೈಸಸ್ ಖಾಲಿ ಆಗ್ತಿತ್ತು, ಅದ್ರ ತಕ್ಕಂತೆ ತೊಗೊಂಡು ಬರ್ತಾಯಿದ್ದೆ. ಆದರೆ ಈ ಸತಿ ಎಲ್ಲದೂ ಕೂಡ ಖಾಲಿಯಾಗಿತ್ತು. ಸೊ ಅದಕ್ಕೆ ಎಲ್ಲ ಥರದ ಸ್ಪೈಸಸ್ಸು ಕೂಡ ತೊಗೊಂಡು ಬಂದಿದೆ. ಇನ್ನು ಒಂದೇ ಒಂದು ಥರದ ಕುಕ್ಕೀಸ್, ಹಾಗೆಯೇ ಒಂದು ಬಿಸ್ಕೆಟ್, ಲಿಟಲ್ ಹಾರ್ಟ್ ಅಂತ ಹೇಳಿ ಬರುತ್ತೆ. ನಾವು ಕಾಲೇಜ್ ಟೈಮಲ್ಲಂತೂ ತುಂಬಾ ಇಷ್ಟಪಟ್ಟು ತಿಂತಾಯಿದ್ವಿ. ಹಾಗೆ ಬೇಕಾಗಿರುವಂಥ ಕಾಳು, ಬೇಳೆಗಳನ್ನ ತೊಗೊಂಡು ಬಂದಿದ್ದೀನಿ. ಇನ್ನು ಈ ಬ್ಯಾಗಲ್ಲಿರುವಂಥದ್ದು ಕಾಳು ಮತ್ತು ಬೇಳೆಗಳು. ಹಬ್ಬ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಹಾಗೆ ನಾವು ಮುಂಚೆ 2 ಲೆಕ್ಕದಲ್ಲಿದ್ವಿ, ಈಗ ನನ್ನ ಹಸ್ಬೆಂಡ್ ತಮ್ಮನೂ ಕೂಡ ಇರೋದ್ರಿಂದ ಅದ್ರ ತಕ್ಕಂತೆಯೇ ತರಬೇಕಾಗತ್ತೆ.
ಹಾಗೆ ನಾವು ಇದಲ್ಲದೆ ಮತ್ತೆ ನಾವು ಮಿಲ್ಕ್ಸ್ನ ಕೂಡ ತೊಗೊಂಡು ಬರ್ತೀವಿ, ಇನ್ನು ಎಣ್ಣೆನೂ ಕೂಡ ತೊಗೊಂಡು ಬರ್ತೀವಿ. ಎಣ್ಣೆ ಅಂದರೆ ನಾವು ಶಾಪಿಂಗ್ ಹೋದಾಗ ತರಲ್ಲ, ಗಾಣದ ಅಂಗಡಿ ಇರುತ್ತೆ ನೋಡಿ, ಅಲ್ಲೇ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳಿ ತಯಾರು ಮಾಡ್ತಿರ್ತಾರೆ, ಅಲ್ಲಿ ತರಬೇಕು. ಸೊ ಆಲ್ರೆಡಿ ನಾನು ಲಾಸ್ಟ್ ಸೆಕೆಂಡ್ ಬ್ಲಾಗಲ್ಲೇ ಹಾಕಿದ್ದೀನಿ ಮಿಲಿಟ್ಸ್ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಹಾಗೆಯೇ ಒಂದು ಕ್ಲೀನಿಂಗ್ ಬ್ಲಾಗು ಕೂಡ ಹಾಕಿದ್ದೀನಿ. ಇನ್ನು ಕಂಪ್ಲೀಟಾಗಿ ಎಲ್ಲ ಪದಾರ್ಥನ ತೆಗೆದು ಬಾಕ್ಸ್ಗಳನ್ನ ತೊಳೆಯುವಂಥ ಬ್ಲಾಗ್ ಅಂತಲೇ ಹೇಳ್ಬೋದು. ಹಾಗೆಯೇ ಎಣ್ಣೆ ಒಂದು ಈ ತಿಂಗಳು ತರಬೇಕು. ಎಣ್ಣೆ ಒಂದು ತೊಗೊಂಡು ಬಂದರೆ ಆಲ್ಮೋಸ್ಟ್ ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಶಾಪಿಂಗ್ ಆಯಿತು ಈ ತಿಂಗಳಿಗೆ ಅಂತ. ನಾನು ತೊಗೊಂಡಿರೋದೆಲ್ಲ ಕಂಪ್ಲೀಟಾಗಿ ಈ ತಿಂಗಳೇ ಖಾಲಿ ಆಗುತ್ತೆ ಅಂತ ಏನಿಲ್ಲ, ಒಂದು ಸ್ವಲ್ಪ ಮಿಕ್ಕಬಹುದು, ಹಾಗೆ ಒಂದು ಸ್ವಲ್ಪ ಬೇಗನೂ ಖಾಲಿ ಆಗ್ಬೋದು. ಹಾಗೆ ಯಾವ ಥರ ಆಗುತ್ತೋ ಹಾಗೆ ನೋಡಿಕೊಂಡು ಏನಿದೆಯೋ ಅದರ ತಕ್ಕಂತೆ ಅಡುಗೆ ಮಾಡಿಕೊಂಡು ಊಟ ಮಾಡೋದು. ಈಗ ಇಲ್ಲಿ ನಾನು ಮಸಾಲ ಬಾಕ್ಸ್ ಹಾಗೆಯೇ ಇನ್ನೊಂದು ಬಾಕ್ಸಲ್ಲಿ ಈ ಸ್ಪೈಸಸ್ ಇರುತ್ತೆ ನೋಡಿ, ಅದನ್ನೆಲ್ಲ ಹಾಕ್ಕೊಂಡಿದ್ದೆ. ಅಂದರೆ ಒಂದು ಮಸಾಲ ಬಾಕ್ಸಲ್ಲಿ ನಾನು ಒಗ್ಗರಣೆಗೆ ಹಾಕುವಂಥ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಈ ರೀತಿ ಹಾಕಿಟ್ಕೊಂಡ್ರೆ, ಇನ್ನೊಂದು ಮಸಾಲ ಬಾಕ್ಸಲ್ಲಿ ಎಲ್ಲ ಥರ ಸ್ಪೈಸಸ್ ಇರುತ್ತೆ ನೋಡಿ, ಮೊಗ್ಗು, ಹಾಗೆಯೇ ಏಲಕ್ಕಿ, ಮೆಣಸು, ಲವಂಗ, ಚಕ್ಕೆ ಈ ರೀತಿ ಹಾಕ್ಕೊಳ್ತೀನಿ. ಇನ್ನು ಚಿಕ್ಕ ಚಿಕ್ಕ ಬಾಕ್ಸ್ಗೆ ಅಜ್ವಾನ, ಸೋಂಪು ಈ ರೀತಿಯಾಗಿ ಬೇರೆ ಬೇರೆ ಐಟಮ್ಸ್ ಇರುತ್ತೆ ನೋಡಿ, ಮೆಂತ್ಯ, ಎಳ್ಳು ಈ ರೀತಿಯಾಗಿರುವಂಥದ್ದು ಎಲ್ಲದೂ ಕೂಡ ಈ ರೀತಿಯಾಗಿ ಬಾಕ್ಸ್ಗಳಿಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಇವಾಗ ನಾನು ಆಲ್ರೆಡಿ ಬಾಕ್ಸಲ್ಲಿ ಮಿಕ್ಕಿರುವಂಥ ಪದಾರ್ಥನ ನಾನು ಈ ರೀತಿ ಪೊಟ್ನಾನ ಕಟ್ಬಿಟ್ಟು, ಅಂದರೆ ಪಾಪುದು ಯಾವುದಾದ್ರೂ ರಫ್ ನೋಟ್ ಖಾಲಿಯಾಗಿರುತ್ತೆ ನೋಡಿ, ಆ ಬುಕ್ನ ಬಳಸ್ಕೊಂಡು ಅದನ್ನು ಪೇಜನ್ನೆಲ್ಲ ಹರ್ಕೊಂಡು ಈ ರೀತಿ ಪೊಟ್ನ ಕಟ್ಬಿಟ್ಟು ಅದರೊಳಗಡೆ ಬಾಕ್ಸಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಪೊಟ್ನ ರೀತಿಯಲ್ಲಿ ಕಟ್ಬಿಟ್ಟು ಒಂದು ಬಕೆಟ್ಗೆ ನೀಟಾಗಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಈ ಒಂದು ಕಾಳುಗಳು ಡಸ್ಟ್ ಆಗೋದಿಲ್ಲ. ನಾವು ನೆಲದ ಮೇಲೆ ಪೇಪರ್ ಮೇಲೆ ಹಾಕಿ ಹಾಗೆ ಇಟ್ಬಿಟ್ರೆ ಡಸ್ಟ್ ಆಗುತ್ತೆ, ಅಥವಾ ನಾವು ಓಡಾಡ್ತಿರ್ತೀವಿ, ಕಿಟಕಿ ಬಾಗಿಲಲ್ಲೆಲ್ಲ ಧೂಳು ಬರ್ತಾ ಇರುತ್ತೆ, ಅಂದರೆ ಗಾಳಿ ಬಂದಾಗಲೂ ಕೂಡ ಸ್ವಲ್ಪ ಧೂಳು ಬರ್ತಾನೆ ಇರುತ್ತೆ. ಆ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡ್ತೀನಿ. ಈಗ ನಾನಿಲ್ಲಿ 2 ಶೆಲ್ಫ್ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಅಂದರೆ ಚಿಕ್ಕ ಚಿಕ್ಕ ಬಾಕ್ಸು ಮತ್ತು ಮಸಾಲ ಬಾಕ್ಸ್ನ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ ಕಾರಣಕ್ಕೆ ಇವಾಗ ನಾನು ಮಸಾಲ ಬಾಕ್ಸ್ ಒಳಗಡೆ ಇರುವಂಥ ಪುಟ್ ಬಾಕ್ಸಿನ ಜೊತೆಗೆ ಚಿಕ್ಕ ಗಾಜಿನ ಬಾಕ್ಸ್ ಇರುತ್ತೆ ನೋಡಿ, ಅದರ ಲಿಡ್ಡನ್ನು ಕೂಡ ತೊಳೆದಿಟ್ಕೋತಾ ಇದ್ದೀನಿ. ಈ ರೀತಿ ಫಸ್ಟ್ ಶೆಲ್ಫ್ ಏನಿತ್ತು ಚಿಕ್ಕ ಚಿಕ್ಕ ಬಾಕ್ಸ್ಗಳಿತ್ತಲ್ವ, ಅದನ್ನೆಲ್ಲದು ಕೂಡ ತೊಳೆದಿಟ್ಕೋತಾ ಇದ್ದೀನಿ. ಈ ರೀತಿ ದಬ್ಬಾಕೊಂಡ್ಬಿಟ್ರೆ ಬೇಗನೆ ನೀರೆಲ್ಲ ಸೋರ್ಬಿಡತ್ತೆ. ಹಾಗೆಯೇ ನಾನಿವತ್ತು ಆಫೀಸಿಂದ ಬಂದಿದ್ದ ನಂತರ ಒಂದು 6:30ಗೆ ನಾವು ಶಾಪಿಂಗ್ ಹೋದ್ವಿ. ಇನ್ನು ಮನೆಗೆ ಬರೋಷ್ಟರೊಳಗೆ 8 ಗಂಟೆ ಆಗೋಗಿತ್ತು. 8 ಗಂಟೆಗೆ ಬಂದು ಅಡುಗೆನೆಲ್ಲ ಮಾಡಿ ಊಟ ಮಾಡೋಷ್ಟರೊಳಗೆ 9 ಗಂಟೆ ಆಗೋಗಿತ್ತು. ಆ ಕಾರಣಕ್ಕೆ ಎಲ್ಲದೂ ಕೂಡ ಒಂದೇ ಸತಿ ತೊಳೆಯೋದು ಬೇಡ, ಎಷ್ಟಾಗುತ್ತೋ ಅಷ್ಟು ತೊಳೆಯೋಣ ಅಂತ ಹೇಳಿ ಮೊದಲು ಒಂದು ಶೆಲ್ಫ್, ಅಂದರೆ ನಮ್ಮ ಮನೇಲಿ ನಾನು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ಆ ರೀತಿ ಒಂದು ಸ್ಟ್ಯಾಂಡಲ್ಲಿ ಒಂದು ಸ್ಟೆಪ್ಪಲ್ಲಿ ಏನೆಲ್ಲ ಬಾಟ್ಲ್ಗಳಿತ್ತು ನೋಡಿ ಅದನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ನಾನು ಇದನ್ನೆಲ್ಲ ವಾಶ್ ಮಾಡ್ತಾ ಇರೋದು ರಾತ್ರಿ ಆಗಿರೋದ್ರಿಂದ ಈಗೇನು ಒರ್ಸೋಕ್ಕೆ ಹೋಗಲ್ಲ. ಬೆಳಗ್ಗೆ ಅಷ್ಟರೊಳಗೆ ನೀರೆಲ್ಲ ಸೋರಿರುತ್ತೆ, ಸ್ವಲ್ಪ ನೀಟಾಗಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಇದೇ ಸ್ಟ್ಯಾಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲ ಮಿಲಿಟ್ಸ್ ಹಾಕಿದ್ದೀನಿ ನೋಡಿ. ಲಾಸ್ಟ್ ವೀಕಲ್ಲೇ ನಾನು ಮಿಲಿಟ್ಸ್ನ ಶಾಪಿಂಗ್ ಮಾಡಿದೆ ಅಂತ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ಮಿಲಿಟ್ಸ್ನ ಹಾಕುವಾಗ ಎಲ್ಲ ಬಾಕ್ಸಸ್ನ ವಾಶ್ ಮಾಡಿ ಇಟ್ಕೊಂಡೆ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ವಾಶ್ ಮಾಡಲ್ಲ. ಇನ್ನು ಕೆಳಗಿನ ಭಾಗದ ಶೆಲ್ಫ್ ಏನಿತ್ತು ಅದನ್ನು ಇವಾಗ ತೊಳೆದಿದ್ದೀನಿ. ಇನ್ನು ಈ ಶೆಲ್ಫಲ್ಲಿ ಒಂದು 6 ಗಾಜಿನ ಬಾಟ್ಲ್ಗಳನ್ನ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇವಾಗ ತೊಳಿತಾ ಇದ್ದೀನಿ. ಅಲ್ಲಿರುವಂಥ ಎಲ್ಲ ಗಾಜಿನ ಬಾಟ್ಲಲ್ಲಿ ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಇತ್ತು, ಹಾಗೆಯೇ ವಾಂಗಿಬಾತ್ ಪೌಡರ್ ಇತ್ತು, ಆಮೇಲೆ ಸಾಂಬಾರು ಪೌಡರ್ ಇತ್ತು. ಈ ರೀತಿ ಎಲ್ಲ ಮಸಾಲ ಪೌಡರ್ ಆಗಿರೋದ್ರಿಂದ ಇದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿಬಿಟ್ಟು ಕಟ್ಟಿ ಮತ್ತೆ ಒಂದು ಬಕೆಟಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಎಲ್ಲ ಗಾಜಿನ ಬಾಟ್ಲುಗಳನ್ನ ಒಂದ್ಸತಿ ಬರೀ ನೀರಲ್ಲಿ ತೊಳೆದ್ಬಿಟ್ಟು ನಂತರ ಸಾಫ್ಟಾಗಿರುವಂಥ ಈ ನಾರಿರುತ್ತೆ ನೋಡಿ, ಅಂದರೆ ಪ್ಲಾಸ್ಟಿಕ್ ನಾರಿರುತ್ತೆ ನೋಡಿ, ಅದನ್ನು ಬಳಸ್ಕೊಂಡು ಸ್ವಲ್ಪ ಸೋಪ್ ಲಿಕ್ವಿಡ್ನ ಬಳಸ್ಕೊಂಡು ತೊಳೆದ್ರೆ ಸಾಕಾಗತ್ತೆ. ಸ್ಟೀಲ್ ನಾರಲ್ಲೆಲ್ಲ ತೊಳೆದ್ರೆ ಸ್ವಲ್ಪ ಗಾರ್ ಬರುತ್ತೆ, ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿ ಅಮ್ಕಿ ನಾವೇನಾದರೂ ತೊಳೆದ್ರೆ ಸ್ವಲ್ಪ ಕ್ರ್ಯಾಕಸ್ಸು ಬೀಳುವಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಈ ರೀತಿಯಾಗಿ ತೊಳ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಜಾಗ ಸಾಲಲ್ಲ ಅಂತ ಹೇಳಿ
ಆಲ್ರೆಡಿ ನಾನು ತೊಳೆದಿಟ್ಕೊಂಡಿರುವಂಥ ಜಾಗನ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕ್ಲೀನ್ ಮಾಡಿ ಗಾಜಿನ ಬಾಟ್ಲುಗಳನ್ನೆಲ್ಲ ಸ್ವಲ್ಪ ಹಿಂದಕ್ಕೆ ಇಟ್ಕೋತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಏನಾದರೂ ಎದ್ದು ಬಂದು ಸ್ವಲ್ಪ ಕೈ ತಾಗ್ಬಿಟ್ರೆ ಎಲ್ಲ ಒಂದೊಂದೇ ಬಿದ್ದುಬಿಡುತ್ತೆ. ಆ ಕಾರಣಕ್ಕೆ ಫಸ್ಟು ಒಂದು ಕಡೆಯಿಂದ ಜೋಡಿಸ್ಕೊಂಡು ಅದರಿಂದ ಸೋರಿರುವಂಥ ನೀರನ್ನೆಲ್ಲ ಒಂದು ಕಡೆ ತಳ್ಕೊಂಡು, ಇನ್ನು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬಾಟಲ್ಗಳನ್ನು ತೊಳೆದು ದಬ್ಬಾಕಿದ್ದೀನಿ. ಇವಾಗ ಮಲಗುವಂಥ ಸಮಯ. ಹಾಗೆ ಬೆಳಗ್ಗೆಗೆ ಗಂಜಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಡಿಕೆಗೆ ನಾವು ಕಟ್ಟೋದ್ರಿಂದ ಕರ್ಚೀಫ್ನ ಫರ್ಮೆಂಟೇಷನ್ ಚೆನ್ನಾಗಾಗತ್ತೆ ಅಂತ. ಇನ್ನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದೆ, ಈ ಶೆಲ್ಫ್ ಎಲ್ಲ ಲಾಸ್ಟ್ ವೀಕೆ ನಾನು ವಾಶ್ ಮಾಡಿದೆ. ಸೊ ಅದನ್ನು ಕೂಡ ಇವಾಗ ವಾಶ್ ಮಾಡಲ್ಲ. ಹಾಗೆ ಮಿಲಿಟ್ಸ್ ಬಾಕ್ಸ್ನು ಕೂಡ ವಾಶ್ ಮಾಡಲ್ಲ. ಇನ್ನು ಕೆಳಗಿರುವಂಥ 2 ಶೆಲ್ಫ್ನ ವಾಶ್ ಮಾಡಿದ್ದಾಗಿದೆ. ಇನ್ನು ನಾಳೆ ಪಾತ್ರ ಸ್ಟ್ಯಾಂಡು ಕೂಡ ವಾಶ್ ಮಾಡಬೇಕು. ಹಾಗೆ ನೋಡ್ಬೋದು 11:30 ಆಗಿದೆ. ಇವಾಗ ಮಲ್ಕೊಂಡು ಬಿಡೋಣ. ಮತ್ತೆ ನಾನು ಹಬ್ಬ ಎಲ್ಲ ಆದಮೇಲೆ ಆಫೀಸಿಗೆ ಹೋಗಬೇಕು. ಜಾಸ್ತಿ ಸ್ಟ್ರೈನ್ ತೊಗೊಂಡ್ರೆ ಸ್ಟಿಲ್ ನನಗೆ ಸುಸ್ತಾಗತ್ತೆ ಅಂತ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬಕೆಟಲ್ಲಿ ಎಲ್ಲ ಮಸಾಲ ಕಾಳುಗಳು ಹಾಗೆಯೇ ಪೌಡರ್ಗಳೇನಿತ್ತಲ್ಲ ಅದನ್ನೆಲ್ಲದೂ ಕೂಡ ಪಟ್ನ ಕಟ್ಟಿ ಹಾಗೆ ಕವರ್ಗೆ ಹಾಕ್ಕೊಂಡು ಈ ರೀತಿ ಹಾಕಿಟ್ಕೊಂಡಿದ್ದೀನಿ. ಬೆಳಗ್ಗೆಗೆ ಒರೆಸ್ಬಿಟ್ಟು ಹೀಗೆ ರೀಪ್ಯಾಕ್ನ ಮಾಡ್ಕೊಳ್ಳೋದು. ಇನ್ನು ರೇಷನ್ನ ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಎಲ್ಲದನ್ನು ಕೂಡ ಬೆಳಗ್ಗೆ ಫಟಾಫಟ್ ಅಂತ ಪ್ಯಾಕ್ ಮಾಡ್ಕೊಳ್ಳೋದು. ಹಾಗೆ ಇವಾಗ ಬೆಳಗಿನ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಇವತ್ತು ಶುಕ್ರವಾರ, ಎಲ್ಲರ ಮನೇಲೂ ಗೌರಿ ಹಬ್ಬನ ಮಾಡ್ತಿರ್ತಾರೆ. ನಾನಿಲ್ಲಿ ಗಣೇಶನ್ನು ಕೂಡ ಕೂರಿಸಿ ಪೂಜೆ ಮಾಡೋದ್ರಿಂದ ಗಣೇಶ ಹಬ್ಬದ ದಿನವೇ ಗೌರಿ ಪೂಜೆ ಹಾಗೆ ಗಣೇಶ ಪೂಜೆ ಎರಡೂ ಕೂಡ ಮಾಡ್ಕೊಳ್ತೀನಿ. ಇನ್ನು ಇಲ್ಲಿ ಎಲ್ಲ ಬಾಕ್ಸ್ಗಳನ್ನ ತೊಳೆದಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಒರೆಸ್ಕೊತಾ ಇದ್ದೀನಿ. ಆಲ್ರೆಡಿ ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಹೋಗಿ ನಂತರ ಬಂದು ತಿಂಡಿ ಮಾಡಿ ತಿಂಡಿನೂ ಕೂಡ ತಿಂದಿದ್ದಾಯಿತು. ಹಾಗೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ನಾನು ಅದಕ್ಕೆಲ್ಲ ಹಾಕ್ತೀನಿ, ಸ್ಪೂನಲ್ಲಿ ಹಾಕ್ತೀನಿ, ಸೌಟಲ್ಲಿ ಹಾಕ್ತೀನಿ, ಕೈಯಲ್ಲಿ ಹಾಕ್ತೀನಿ. ಈ ರೀತಿ ಎಲ್ಲದೂ ಕೂಡ ತಲೆ ತಿನ್ಕೊಂಡು ನೋಡಿ, ಸ್ಪೂನಲ್ಲಿ ಹಾಕಿದ್ರೆ ಎಷ್ಟೊತ್ತು ಬೇಕು ಹೇಳಿ. ಈ ಥರ ಏನಾದರೂ ನಿಮ್ಮನೇಲೂ ಮಕ್ಕಳು ಇದೇ ಥರ ಮಾಡ್ತಾರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಹೆಣ್ಮಕ್ಳಿಗೆ ಅಡುಗೆ ಮನೆ ಕೆಲಸ ಸ್ವಲ್ಪ ಇಂಟ್ರೆಸ್ಟೇ, ಆದರೆ ಅಡುಗೆ ಮಾಡುವಂಥ ವಯಸ್ಸಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಡುತ್ತೆ. ಈ ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ನಾವೇನು ಕೆಲಸ ಮಾಡ್ತೀವಿ ಎಲ್ಲದೂ ಅವ್ರು ಮಾಡಬೇಕು ಅಂತ ಅನ್ಕೋತಾರೆ, ಆದರೆ ಪರ್ಫೆಕ್ಟಾಗಿ ಮಾಡೋದಿಲ್ಲ. ಅದು ನಮಗೆ ಒಂದು ಕೆಲಸ ಹೋಗಿ 2 ಕೆಲಸ ಆಗಿಬಿಡತ್ತೆ. ಒಂದೊಂದ್ಸತಿ ಫಿಲ್ ಮಾಡಬೇಕಾದ್ರೆ ಅಕಸ್ಮಾತಾಗಿ ಚೆಲ್ಬಿಡ್ತಿತ್ತು. ಮಕ್ಕಳಲ್ವ, ನಮ್ಮ ಥರ ಅಷ್ಟು ಕರೆಕ್ಟಾಗಿ ಹಾಕೋಕ್ಕೂ ಬರ್ತಾ ಇರಲಿಲ್ಲ. ನಾನೇ ಒಂದೊಂದು ಸತಿ ಚೆಲ್ತಾ ಇದ್ದೆ. ಮಸಾಲ ಅದು ಕವರಲ್ಲಿ ಸಂದಿಯಲ್ಲೆಲ್ಲ ಸೇರ್ಕೋತಾ ಇತ್ತು. ಹಾಗೆಯೇ ಈ ರೀತಿಯಾಗಿ ವೆರೈಟಿ ಸ್ಪೂನಲ್ಲಿ ಫಿಲ್ ಮಾಡಿದ್ಲು. ಕೊನೆಗೆ ಎಷ್ಟೊಂದು ಸ್ಪೂನ್ಗಳು ತೊಳೆಯೋದಕ್ಕೆ ಸಿಂಕಲ್ಲಿ ಬಿತ್ತು. ಹಾಗೆಯೇ ಈ ರೀತಿಯಾಗಿ ಹಾಕಿದ್ದು ನನಗೂ ಕೂಡ ಸ್ವಲ್ಪ ಸಪೋರ್ಟ್ ಆಯಿತು. ನಾನು ಒರೆಸ್ದಂಗೆ ಹೇಳಿದಂತೆ ಎಲ್ಲ ಕಾಳು ಬೇಳೆಗಳನ್ನ ಆ ಬಾಕ್ಸಿಗೆ ಹಾಕಿ ಕೊಡ್ತಾ ಇದ್ಲು. ಇನ್ನು ಅದಕ್ಕೆ ಮುಚ್ಚಳ ಕೂಡ ನಾನೇ ಹಾಕಬೇಕಿತ್ತು, ಅವಳು ಹಾಕ್ತಿರ್ಲಿಲ್ಲ. ಗಂಟು ಕೂಡ ಬಿಚ್ಚಿ ನಾನೇ ಕೊಡಬೇಕಿತ್ತು. ನಂತರ ಅವಳು ಫಿಲ್ ಮಾಡ್ಕೋತಾ ಇದ್ಲು. ಸೊ ಈ ರೀತಿ ಎಲ್ಲ ಫಿಲ್ ಮಾಡ್ಕೊಂಡಿದ್ದಾಯಿತು ದೊಡ್ಡ ಬಾಕ್ಸಿಗೆ. ಇವಾಗ ಚಿಕ್ಕ ಬಾಕ್ಸಿಗೆ ಫಿಲ್ ಮಾಡಿಕೊಂಡು ಹಾಗೆಯೇ ಮಸಾಲ ಬಾಕ್ಸ್ಗೂ ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ಮಕ್ಕಳಿಗೆ ನಾಳೆ ಗೌರಿ ಹಬ್ಬ ಆಗಿರೋದ್ರಿಂದ ಇವತ್ತೇ ಒಂದು ವಿಶಸ್ ವಿಡಿಯೋ ಮಾಡೋಣ ಅಂತಲೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ನಾವೇನಾದರೂ ಜಾಸ್ತಿ ಮೇಕಪ್ ಮಾಡಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ನಿದ್ದೆ ಜಾಸ್ತಿ ಬರುತ್ತೆ, ಬೇಗನೆ ಬರುತ್ತೆ. ನನಗೂ ಕೂಡ ಇವತ್ತು ಅದೇ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಮೇಕಪ್ ಮಾಡ್ತಾರೆ ಅಂತ. ಬಟ್ ಆದರೆ ಮೇಕಪ್ ಎಲ್ಲ ಆಗುತ್ತೆ. ಇನ್ನೇನು ಫೋಟೋ ಹೊಡಿಬೇಕು, ಡೈಲಾಗ್ ಏನಾದರೂ ಹೇಳಿಸ್ಬೇಕು ಅಂದಾಗ ಅವಳಿಗೆ ನಿದ್ದೆ ಸ್ಟಾರ್ಟ್ ಆಗುತ್ತೆ, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇದು ನನಗೆ ಕಾಮನ್ ಆಗಿ ಯಾವಾಗಲೂ ಫೀಲ್ ಆಗೋದು. ನಿಮ್ಮನೇಲೂ ಹೀಗೆ ಮಾಡ್ತಾರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಆ ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡ್ತೀನಿ. ನೋಡಿ, ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಈಗ ನಾನಿಲ್ಲಿ ಮಸಾಲ ಬಾಕ್ಸ್ನ ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ. ಮೊದಲು ಆಲ್ರೆಡಿ ಇರುವಂಥ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಅಂದರೆ ಲವಂಗ, ಚಕ್ಕೆ, ಏಲಕ್ಕಿ, ಮೆಣಸು ಈ ರೀತಿ. ಹಾಗೆಯೇ ಚಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾದಂತಹ ಚಕ್ಕೆನ ತಗೊಳ್ಬೇಕು. ನಾನು ಒಂದು ಆಯುರ್ವೇದಿಕ್ ಡಾಕ್ಟರ್ನ ಮೀಟ್ ಮಾಡಿದಾಗ ಅವ್ರು ನನಗೆ ಹೇಳಿದ್ದು, ಯೂಶ್ವಲಾಗಿ ಚಕ್ಕೆ ತೆಳುವಾಗಿ ಬರುತ್ತೆ ನೋಡಿ, ಅದನ್ನು ಬಳಸಬಾರ್ದಂತೆ, ಅದು ಕ್ವಾಲಿಟಿ ಇರಲ್ಲ, ಯಾವುದಾದ್ರೂ ಬೇರೆ ಮರದಂತೆ. ಈ ರೀತಿಯಾಗಿ ರೌಂಡಾಗಿರುತ್ತೆ ನೋಡಿ, ಇದು ಸ್ವಲ್ಪ ಗಟ್ಟಿನೇ ಇರುತ್ತೆ, ಹಾಗೆ ತೆಳುವಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ. ಅಂದರೆ ಕಟ್ ಮಾಡೋಕ್ಕೆ ಈಸಿಯಾಗೂ ಬರುತ್ತೆ.
ತುಂಬ ಗಟ್ಟಿಯಾಗಿರಲ್ಲ, ಒಂದು ಮೀಡಿಯಮ್ ಆಗಿರುತ್ತೆ. ಇಂಥದನ್ನ ತೊಗೊಂಡು ಬರಬೇಕಂತೆ. ಇದು ಆ್ಯಕ್ಚುಲಾಗಿ ವರ್ಜಿನಲ್ ಚಕ್ಕೆ ಅಂತೆ. ಸೊ ನಾನು ಅವತ್ತು ತಿಳ್ಕೊಂಡಾಗಿಂದ ಈ ರೀತಿಯಾದಂಥ ಚಕ್ಕೆನ ತೊಗೊಂಡು ಬರ್ತಾ ಇದ್ದೀನಿ. ನೀವು ಕೂಡ ಏನಾದರೂ ಚಕ್ಕೆನ ಈ ಮೇಲಿನ ಭಾಗ ಇರುತ್ತೆ ನೋಡಿ ಮರದ್ದು, ಅದನ್ನೇನಾದರೂ ತೊಗೊಂಡು ಬರ್ತಾ ಇದ್ರೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಟೈಮಿಂದ ಇದನ್ನು ತೊಗೊಂಡು ಬರೋಕ್ಕೆ ಶುರು ಮಾಡ್ಕೊಳ್ಳಿ. ಇನ್ನು ಒಗ್ಗರಣೆ ಬಾಕ್ಸಿಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಸ್ವಲ್ಪ ಸೋಂಪು, ಕಡಲೆ ಬೀಜ ಇಷ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಒಂದು ಚಿಕ್ಕದು ಶೆಲ್ಫ್ ಏನಿತ್ತಲ್ವಾ, ಸೊ ಟ್ರೇ ಅಂತ ಹೇಳ್ಬೋದು, ಇದನ್ನೆಲ್ಲದೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಮೇಲಿನ ಭಾಗದಲ್ಲಿ ಮಿಲಿಟ್ಸ್, ಮಧ್ಯದ ಭಾಗದಲ್ಲಿ ಎಲ್ಲ ಮಸಾಲ, ಇನ್ನು ಕೆಳಗಡೆ ಬಂದು ಈ ಮೆಂತ್ಯ, ಎಳ್ಳು ಈ ರೀತಿಯಾದಂಥ ಸ್ವಲ್ಪ ಬಳಸುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದು ರೆಡಿ ಆಯಿತು. ಹಾಗೆಯೇ ಪಾತ್ರೆ ಸ್ಟ್ಯಾಂಡು ಕೂಡ ತೊಳೆದು ಹೊರಗಡೆ ಇಟ್ಟಿದ್ದೀನಿ. ಇನ್ನು ಪಾತ್ರೆ ಸ್ಟ್ಯಾಂಡು ಬಿಸಿಲಲ್ಲಿ ಇಡೋದ್ರಿಂದ ನಾವು ಚೆನ್ನಾಗಿ ಒರೆಸೋದಕ್ಕೂ ಕೂಡ ಈಸಿ ಆಗುತ್ತೆ. ತೊಳೆದಿದ ತಕ್ಷಣ ಬಟ್ಟೆಲಿ ಒರೆಸ್ಬೇಕಾದ್ರೆ ಎಲ್ಲಾದರೂ ಸ್ವಲ್ಪ ನೀರಿತ್ತು ಅಂದರೆ ತುಕ್ಕಿಡುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಇನ್ನಿವತ್ತು ಬೆಡ್ಶೀಟ್ಸ್ ಇರ್ಬೋದು, ರಗ್ಗಳಿರ್ಬೋದು, ದಿಮ್ ಕವರ್ ಇದನ್ನ ಎಲ್ಲದನ್ನು ಕೂಡ ಒಗೆದು ಕೂಡ ಒಣಗಿಟ್ಕೊಂಡಿದ್ದೀನಿ. ಬಿಸಿಲು ಚೆನ್ನಾಗಿರೋದ್ರಿಂದ ಬೇಗನೆ ಒಣಗ್ತಾ ಇದೆ. ಇನ್ನು ಎಲ್ಲ ಕೆಲಸ ಮುಗ್ದಿತ್ತು. ಆಲ್ಮೋಸ್ಟ್ ಒಂದು 2 ಗಂಟೆ ಆಗೋಗಿತ್ತು. ಅದಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಮೇಕಪ್ ಮಾಡಿ, ಅಂದರೆ ಫೌಂಡೇಶನ್ ಅದೆಲ್ಲ ಏನೂ ಹಾಕಲ್ಲ. ಅವಳಿಗೆ ಮೇಕಪ್ ಅಂದರೆ ಲಿಪ್ಸ್ಟಿಕ್ ಮತ್ತು ಐಲೈನರ್ ಅಷ್ಟೇ. ನಾರ್ಮಲ್ ಕ್ರೀಮ್ ಹಾಕಿ, ಪೌಡರ್ನ ಹಾಕಿ, ಸ್ವಲ್ಪ ಐಲೈನರ್, ಲಿಪ್ಸ್ಟಿಕ್ನ ಹಾಕಿ ಸೀರೆನ ಉಡಿಸಿದ್ದೀನಿ. ಕಂಚೆ ಪಂಚೆ ಸೀರೆನ ಉಡಿಸಿದ್ದೀನಿ. ಅವಳಿಗೆ ಸೀರೆ ಉಟ್ಕೊಳ್ಳೋದಂದರೆ ತುಂಬ ಇಷ್ಟ. ಟ್ರೆಡಿಷ್ನಲ್ ಲುಕ್ ತುಂಬಾ ಇಷ್ಟಪಡ್ತಾಳೆ. ಆ ಕಾರಣಕ್ಕೆ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಥರ ಮಾಡಿ ಹಬ್ಬಕ್ಕೆ ವಿಶಸ್ ವಿಡಿಯೋನು ಕೂಡ ಹಾಕಿದ್ದೀನಿ. ಹಾಗೆ ಆ ವಿಡಿಯೋನ ನಾನು ಸ್ಟಾರ್ಟಿಂಗಲ್ಲೇ ಪ್ಲೇ ಮಾಡಿರ್ತೀನಿ, ನೋಡ್ಬೋದು. ಇನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ಅಳ್ತಿದ್ದಾಳೆ. ಮಕ್ಕಳಿಗೆ ಮೇಕಪ್ ಮಾಡಿದ್ರೆ ಕಣ್ಣೆಸರು ಹಾಕೋದ್ರಿಂದ ಹಾಗೆ ಸುಸ್ತಾಗ್ಬಿಡ್ತಾರೆ. ಇನ್ನು ಹೇಳಿದ ಥರ ಪೋಸ್ ಕೊಡೋದಕ್ಕೂ ಕೂಡ ತುಂಬಾ ಕಷ್ಟ. ಇನ್ನು ಇದೆಲ್ಲ ಮುಗಿಸ್ಟ್ರೊಳಗೆ ನಮ್ಮ ಅಪ್ಪನೂ ಕೂಡ ಬಂದಿದ್ರು ಬಾಗ್ನಾನ ಕೊಡೋದಕ್ಕೆ. ಎಲ್ಲರಿಗೂ ಯಾವ ರೀತಿ ಕೊಡ್ತಾರೆ ಅದೇ ರೀತಿಯಾಗಿ ನನಗೂ ಕೂಡ ಬಾಗ್ನಾನ ಕೊಡ್ತಾರೆ. ನನ್ನ ತಂದೆ ತುಂಬಾ ಇಷ್ಟ ನನಗೆ ತುಂಬ ಜನ ಕಮೆಂಟ್ ಹಾಕಿದ್ರಿ. ನಾನು ಯಾವಾಗಲೂ ನಮ್ಮ ಅಪ್ಪನ ಮನೆಗೆ ಹೋಗಿದ್ದೆ ಈ ರೀತಿ ಹೇಳಿದಾಗ ಎಲ್ಲರೂ ಕೇಳ್ತಾ ಇದ್ರು ಕಮೆಂಟಲ್ಲಿ, ನೀವು ಯಾಕೆ ನಮ್ಮ ಅಮ್ಮನ ಮನೆ ಅಂತ ಹೇಳಲ್ಲ, ಅಪ್ಪನ ಮನೆ ಅಂತ ಹೇಳ್ತೀರಾ, ಅಷ್ಟೊಂದು ನಿಮ್ಮ ತಂದೆ ಇಷ್ಟನಾ ಅಂತ. ಹೌದು, ನನಗೆ ನಮ್ಮ ಅಪ್ಪನ ಕಂಡ್ರೆ ತುಂಬ ಇಷ್ಟ. ಹಾಗಂತ ಅಮ್ಮ ಇಷ್ಟ ಇಲ್ಲ ಅಂತ ಅಲ್ಲ, ಆದರೆ ಅಮ್ಮ ನನಗೆ ಇಲ್ಲ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೇ ನನ್ನ ತಾಯಿನ ನಾನು ಕಳ್ಕೊಂಡಿದ್ದೀನಿ. ಅವರು ಹೀಗಿದ್ದರು ಅನ್ನೋದೊಂದು ಸ್ವಲ್ಪ ನೆನಪಿದೆ. ಬಿಟ್ಟರೆ ಅವ್ರ ಜೊತೆಗೆ ಆಡಿದ್ದಾಗಿರಲಿ, ಅವರು ಊಟ ಮಾಡಿಸಿದ್ದಾಗಿರಲಿ ಏನೂ ಕೂಡ ನೆನಪಿಲ್ಲ. ತಾಯಿ ಪ್ರೀತಿ ಇಲ್ಲ ನನಗೆ ಸಿಕ್ಕಿದ್ದು ಬರೀ ತಂದೆ ಪ್ರೀತಿ. ನಮ್ಮ ತಂದೆ ಇರೋರ್ಗೂ ನನಗೆ ಈ ಬಾಗ್ನ ಸಿಗುತ್ತೆ ಅನ್ನೋದು ಮಾತ್ರ ನನಗೆ ಗೊತ್ತು. ಹೆಣ್ಣು ಮಕ್ಕಳಿಗೆ ತಾಯಿ ಇರಬೇಕು, ಯಾರಿಗೇ ಆಗಿರಲಿ ತಾಯಿ ಇರಬೇಕು. ನನ್ನ ಶತ್ರುಗಾಗಿರಲಿ, ನನಗೆ ಕೆಟ್ಟದ್ದು ಬಯಸೋರ್ಗೂ ಕೂಡ ತಾಯಿ ಸಿಗಲಿ. ಯಾಕಂದರೆ ನನಗೆ ಗೊತ್ತು ಆ ತಾಯಿ ಇಲ್ದಿರೋ ನೋವು. ಅದ್ರ ಜೊತೆಗೆ 2ನೇ ಮದುವೆ ಆಗಿ ಚಿಕ್ಕಮ್ಮನ ಜೊತೆಗೆ ಬದುಕೋದಿದೆ ನೋಡಿ, ಅದಂತೂ ನರಕ ಅಂತಲೇ ಹೇಳ್ಬೋದು. ತಾಯಿ ಇಲ್ಲ ಅಂದರೂ ಕೂಡ ಮನೆ ಕೆಲಸನ ಮಾಡಿಕೊಂಡು ತಂದೆ ಜೊತೆ ಬದುಕ್ಬಿಡ್ಬೋದೋ ಏನೋ, ಆದರೆ ತಾಯಿ ಇಲ್ಲ ಅಂತ ಹೇಳಿ ಚಿಕ್ಕಮ್ಮನ ಜೊತೆ ಬದುಕೋದು ತುಂಬಾ ಕಷ್ಟ. ನಮ್ಮನೇಲಿ ಈ ರೀತಿಯಾಗಿ ನಮ್ಮಪ್ಪ ಎಲ್ಲದೂ ಕೂಡ ಬಾಗ್ನ ತೊಗೊಂಡು ಬಂದು ಇನ್ನು ಸೀರೆಗೆ ಮಾತ್ರ ದುಡ್ಡನ್ನ ಕೊಟ್ಟಿದ್ರು. ನಾನು ಆ ದುಡ್ಡಿಗೆ ಸ್ವಲ್ಪ ಸೇರಿಸಿ ಏನಾದರೂ ಒಂದು ಬೆಳ್ಳಿ ಐಟಮ್ನ ತೊಗೋತೀನಿ, ಬಾಗ್ನ ದುಡ್ಡು ಅಂತ ನೆನಪಲ್ಲಿ ಇರಲಿ ಅಂತ ಹೇಳಿ. ಎಲ್ಲರ ಮನೇಲೂ ಹೇಗೆ ಎಲೆ, ಅಡಿಕೆ, ಹಾಗೆಯೇ ಪೂಜೆಗೆ ಬೇಕಾಗಿರುವಂಥ ಹಣ್ಣು ಸಾಮಾನುಗಳನ್ನ ತೊಗೊಂಡು ಬರ್ತಾರೆ ನೋಡಿ, ಹಾಗೆ ತೊಗೊಂಡು ಬಂದಿದ್ರು. ಬಳೆ ಇರ್ಬೋದು, ಬ್ಲೌಸ್ ಪೀಸು, ಈ ರೀತಿ ಎಲ್ಲದನ್ನು ಕೂಡ ತೊಗೊಂಡು ಬಂದು ಕೊಟ್ಟಿದ್ರು.
ಇದನ್ನೆಲ್ಲದೂ ಕೂಡ ಕ್ಲೀನ್ ಮಾಡಿ ಊಟ ಮಾಡಿದ್ದು ಆಲ್ಮೋಸ್ಟ್ 4 ಗಂಟೆ. ಇನ್ನು ರೂಮಿಂದು ಹಾಲಿಂದು ಎಲ್ಲ ಬೆಡ್ಶೀಟ್ಸ್ನೆಲ್ಲ ಒಗ್ಯೋಕೆ ಹಾಕೋದಿರ್ಬೋದು, ಪ್ರತಿಯೊಂದನ್ನು ಮಾಡಿ ಮತ್ತೆ ನಾನು 5 ಗಂಟೆಗೆ ಶಾಪಿಂಗ್ ಹೋದ್ವಿ. ಅಂದರೆ ಬಾಳೆಕಂದು, ಬಾಳೆ ಎಲೆ, ತೋರಣಕ್ಕೆ ಮಾವಿನ ಎಲೆಗಳಿರ್ಬೋದು, ಇದನ್ನೆಲ್ಲ ತಗೊಂಡು ಹಾಗೆ ಮತ್ತೆ ಬಂದಿದ್ದಾಯಿತು. ಇನ್ನು ಮೇಯ್ನಾಗಿ ಗಣೇಶನ ಕೂಡ ತೊಗೊಂಡು ಬಂದ್ವಿ. ಸೊ ಗಣೇಶನೆಲ್ಲ ತೊಗೊಂಡು ಬಂದು ಮನೇಲಿ ಇಟ್ಟಿದ ನಂತರ ಮಲಗುವಂಥ ಸಮಯದಲ್ಲಿ ಈ ರೀತಿಯಾಗಿ ಬೆಳಗ್ಗೆಗೆ ಕಡಲೆಕಾಳು, ಉಸ್ಲಿಗೆ ಕಡಲೆಕಾಳು, ಹಾಗೆಯೇ ಖಾರ ಕಡುಬಿಗೆ ಕಡಲೆಬೇಳೆನ ನೆನಕಿಟ್ಕೊಂಡಿದ್ದೀನಿ. ಬೆಳಗ್ಗೆಗೆ ಯಾವುದೇ ಥರದ ಐಟಮ್ಸ್ ಅಂದರೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಏನೆಲ್ಲ ಮಾಡಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡಿದ್ದೀನಿ ನೋಡಿ, ಯಾವುದು ಕೂಡ ಮಿಸ್ ಆಗಬಾರ್ದು ಅಂತ ಹೇಳಿ. ಇನ್ನು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಲಡ್ಡು, ಕಡಲೆ ಬೀಜದ್ದು ಲಡ್ಡು, ಇನ್ನು ರವೆ ಉಂಡೆ, ಈ ಮೂರೂ ಕೂಡ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಮಾಡ್ತೀನಿ. ನನಗೆ ಹಿಂದಿನ ದಿನವೇ ಮಾಡೋದಕ್ಕೆ ಇಷ್ಟ ಇಲ್ಲ. ಇನ್ನು ದೇವ್ರಿಗೆ ಏನೇನೆಲ್ಲ ಬೇಕೋ ನೋಡಿ, ಈ ಅತ್ತಿ ಹಾರ ಇದನ್ನೆಲ್ಲದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಕಾರಣಕ್ಕೆ ನಾನು ಏನೂ ಕೂಡ ಅದನ್ನು ಶೇರ್ ಮಾಡಿಲ್ಲ. ಇನ್ನು ಕೊಬ್ಬರಿ ಬೇಕು, ಕೊಬ್ಬರಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ. ಅವಾಗವಾಗ ಬೇಕು ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ತುರಿದಿಟ್ಕೊಂಡಿದ್ದೀನಿ. ಸೊ ಈ ರೀತಿ ಇತ್ತು. ಇನ್ನು ಮಲಗೋಷ್ಟರೊಳಗೆ ಆಲ್ಮೋಸ್ಟ್ 12 ಕಾಲಾಗಿತ್ತು. ಇನ್ನು 2 ಗಂಟೆಗೆ ಎದ್ದು ಸ್ನಾನ ಮಾಡಿ ನಂತರ ಪೂಜೆಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗೆಯೇ ಪ್ರಸಾದ ಮಾಡ್ಕೋಬೇಕು. ಗಣೇಶನಿಗೆ ಒಂದು 3 ಥರದಾದರೂ ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಗೌರಿ ಗಣೇಶನ ಅರೇಂಜ್ ಮಾಡಿ ಮತ್ತೆ ಪೂಜೆ ಮಾಡಬೇಕು. ಇನ್ನು 9 ಗಂಟೆಗೆ ರಾಹುಕಾಲ ಶುರು ಆಗೋದ್ರಿಂದ ಅಷ್ಟರೊಳಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆಗೆ ಎದ್ದಿದ ತಕ್ಷಣ ಏನೆಲ್ಲ ಬೇಕು ನೋಡಿ, ಅದನ್ನು ಹುಡ್ಕೋದ್ಕಿಂತ ಎಲ್ಲದೂ ಕೂಡ ದೇವ್ರ ಮುಂದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಲಗಿಬಿಡೋಣ. ಹಾಗೆಯೇ ಗಣೇಶ ಇಡುವಂಥ ಜಾಗದಲ್ಲಿ ಬ್ಯಾಕ್ ಡ್ರಾಪು ಕೂಡ ನನ್ನ ಹಸ್ಬೆಂಡ್ ರೆಡಿ ಮಾಡಿ ಇಟ್ಟಿದ್ದಾರೆ. ಈ ರೀತಿಯಾಗಿ ಕಾಟ್ ಎಲ್ಲ ನೀಟಾಗಿ ಒರೆಸಿ ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡನ್ನು ಬಳಸ್ಕೊಂಡು ಒಂದು ಬ್ಯಾಕ್ ಡ್ರಾಪ್ನು ಕೂಡ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಯಾಕಂದರೆ ಮತ್ತೆ ನಾನು ಒಂದು 5 ಗಂಟೆಗಾದರೂ ಎಬ್ಬಿಸ್ಬಿಡ್ತೀನಿ, ಆ ಕಾರಣಕ್ಕೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹೇಳಿ ಈಗಲೇ ಎಲ್ಲದೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಬೆಳಗ್ಗೆ ಎದ್ದು ಹಬ್ಬ ಮಾಡೋದೇ ಅಷ್ಟೇ. ಇವತ್ತಿನ ದಿನಚರಿ ಈ ರೀತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಮಾಚಾರದ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.